ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇಲ್ಲಿ ಬಂದು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಈ ರೀತಿ ಒಂದು ಬ್ರೇಸ್ಲೆಟ್ ಕಳಿಸಿದ್ರು. ಬ್ರೇಸ್ಲೆಟ್ ಆಯಿತಾ, ಮಾಲ ಬಂದಿತ್ತು. ಇದನ್ನು ಸೆವೆನ್ ಚಕ್ರ ಅಂತ ಅಂದ್ಬಿಟ್ಟು ಕೇಳಿದ್ರು, ಮತ್ತು ಚಕ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸೊ ಚಕ್ರ ಕಾನ್ಸೆಪ್ಟ್ ಏನಿದೆ ಇದೆ ಸಪ್ರೇಟ್ ಆಯಿತಾ. ನಮ್ಮ ದೇಹದಲ್ಲಿ ಕಾಣಿಸ್ತಾ ಇದೆ, ಒಂದು ವ್ಯಕ್ತಿ ಕೂತಿರೋದು, 7 ಚಕ್ರಗಳು ಕಾಣುತ್ತೆ. ಸುಮಾರು ಸಲ ಇದು ನೋಡಿರ್ತೀರ, ಎಸ್ಪೆಷಲಿ ಸ್ಪಿರಿಚುವಲ್ ಯಾರು ಕನೆಕ್ಟ್ ಆಗಿರ್ತೀರ, ಆ, ಅಂಥವ್ರಿಗೆ ಇದು ಗೊತ್ತಿರುತ್ತೆ. ರೇಖಿ ಇದರಲ್ಲಿ ಬೇರೆ ರೀತಿ ತೋರಿಸ್ತೀವಿ, ಕುಂಡಲಿನಿ ಅವೇಕನಿಂಗಲ್ಲಿ ಬೇರೆ ರೀತಿ ತೋರಿಸ್ತೀವಿ, 7 ಚಕ್ರಗಳು ತೋರಿಸ್ತೀವಿ, ಅದ ಹೆಸರುಗಳಿದೆ. ಆಲ್ಮೋಸ್ಟ್ ನಮ್ಮ ಹೀಲಿಂಗ್ ಅಂತ ಬಂದು ಆ, ಒಂದು ಸಮಸ್ಯೆಗಳು ಅಂತ ಬಂದಾಗ ಈ ರೀತಿಯಲ್ಲಿ ಕೂಡ ಸಾಲ್ವ್ ಆಗೋ ಒಂದು ಮೆಥಡ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಚಕ್ರ ಹೀಲಿಂಗ್ ಅಂತ ಹೇಳ್ತೀವಿ. ಅದರ ಜೊತೆಲಿ ಕ್ರಿಸ್ಟಲ್ಸ್‌ನ ಯಾವ್ದು ರೀತಿ ಯೂಸ್ ಮಾಡಿಕೊಂಡು ಈ ಒಂದು ಚಕ್ರ ಏನಿದೆ, ಚಕ್ರ ಬ್ಯಾಲೆನ್ಸ್ ಮಾಡೋ ಬಗ್ಗೆ ಟಾಪಿಕ್‌ನ ಒಂದು ಎಕ್ಸ್‌ಪ್ಲೇನ್ ಮಾಡಿ ಅಂತ ಕೇಳಿದ್ರಿ. ಇದನ್ನ ಯೂಸ್ ಮಾಡ್ತಾ ಇರೋರಿಗೆ ಅದು ಯೂಸ್ ಮಾಡಬೇಕಾ ಬೇಡ ಏನು ಎತ್ತ ಅಂತ ಕೇಳಿ, ಕೆಲವು ಕ್ರಿಸ್ಟಲ್ಸ್‌ಗಳು ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ ಚಕ್ರಗಳಿಗೆ ಏನೇನು ಯೂಸ್ ಮಾಡಬೇಕು, ಮತ್ತು ಇದರ ಒಂದು ಉಪಯೋಗ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಮತ್ತು ಒಂದು ಆಲ್ಮೋಸ್ಟ್ ಒಂದು 6 ಡೇಸಿಂದ 6 ದಿನದಿಂದ ಕಂಪ್ಲೀಟ್ ಹೈ ಫೀವರ್ ಡೌನೇ ಆಗಿಲ್ಲ 4 ದಿನದಿಂದ. ಅದರಿಂದ ಕೆಲವು ಫೋನ್‌ಗಳು ಅಟೆಂಡ್ ಮಾಡೋಕ್ಕಾಗಿಲ್ಲ. ಆಯಿತಾ. ಇದಕ್ಕೂ ಮುಂಚೆ ಬೇರೆ ರೀತಿ ನಡೀತಾ ಇತ್ತು ಥ್ರೂ ಅಪಾಯಿಂಟ್ಮೆಂಟ್ಸು. ಈಗೇನಾಗಿದೆ ಅಂದರೆ ಎಲ್ಲ ಒಟ್ಟಿಗೆ ಬಲ್ಕಾಗಿ ಇದಾಗಿದೆ. ಆಲ್ಮೋಸ್ಟ್ 2 ಮಂತ್ಸಿಂದ ಬೇರೆ ಪ್ರೆಷರ್‌ಗಳು ಇರ್ತಾ ಇತ್ತು. ಒಂದು 4, 5 ಡೇಸಿಂದ ಬಂದು ವರ್ಕ್‌ಗಳಿದೆ. ಸ್ವಲ್ಪ ವರ್ಕ್ ಇರೋದ್ರಿಂದ ಯಾರ್ದು ಫೋನ್‌ಗಳು ಅಟೆಂಡ್ ಮಾಡೋಕ್ಕಾಗಿಲ್ಲ. ತಲೆ ಕೆಡಿಸ್ಕೋಬೇಡಿ, ಬೇಜಾರಾಗಬೇಡಿ. ನಾರ್ಮಲಾಗಿ ಪುನಃ ವಾಪಸ್ ಬಂದಿದ್ದೀನಿ. ಕೆಲವು ಪ್ರಿಯಾರಿಟಿ ಕಾಲ್ಸ್‌ಗಳಿದೆ. ತುಂಬ ಅಪಾಯಿಂಟ್ಮೆಂಟ್ಸ್‌ಗಳು ಮತ್ತು ತುಂಬ ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ. ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀನಿ. ಯಾರ್ಯಾರಿಗೆ ಕಾಲ್ ಮಾಡಬೇಕಿತ್ತು ನಾಳೆಯಿಂದ ನಾರ್ಮಲಾಗಿ ಮಾತಾಡ್ಕೊಂಡು ಇದು ಮಾಡ್ತೀನಿ. ಸೊ ಈ ರೀತಿ ಒಂದು ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ, ಕ್ರಿಸ್ಟಲ್ಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ಎಲ್ಲರಿಗೂ ಬಂದು ಏನು ಅಂತಂದರೆ, ಯಾವುದೋ ಒಂದು ಸಮಸ್ಯೆ ಇರುತ್ತೆ. ಸಮಸ್ಯೆಗೆ ಪರಿಹಾರ ರೀತಿಯಲ್ಲಿ ನಾವು ಕ್ರಿಸ್ಟಲ್ಸ್‌ಗಳನ್ನ ಹೇಳ್ತೀವಿ ಆಯಿತಾ. ಏನು ಕಾಣಿಸೋದೆ ಕ್ರಿಸ್ಟಲ್‌ಗಳು. ಇದನ್ನ ನೀವು ಪರಿಹಾರ ರೀತಿಯಲ್ಲಿ ನೋಡ್ತೀರ. ಸೊ ಒಂದು ಸಮಸ್ಯೆ ಕಾಣಿಸ್ತು, ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಆ ರೀತಿ ಯೂಸ್ ಮಾಡೋದು ನಾರ್ಮಲಾಗಿ ಎಲ್ಲರೂ ಅದೇ ರೀತಿ ಯೂಸ್ ಕೆಲವರು ಇದರಿಂದ ನಮ್ಗೆ ಸಮಸ್ಯೆಗಳೇ ಆಗಲ್ಲ ಅಂತ. ಅದು ಸ್ವಲ್ಪ ಫಾಲ್ಸ್ ಆಯಿತಾ. ಏನಕ್ಕಂದರೆ, ಒಂದು ಬ್ಯಾಡ್ ಟೈಮ್ ಬಂದಾಗ ಬೇರೆ ಏನೂ ಬೇಡ. ದೇವ್ರ ವಿಷಯದಲ್ಲಿ ಮಾತಾಡ್ತೀವಿ ಅಂದರೆ, ಯಾವ ದೇವ್ರನ್ನ ನಾವು ನಂಬ್ತೀವಿ, ಸೊ ಯಾವ ದೇವ್ರು ನಮ್ಮ ಕೈ ಹಿಡಿಬೇಕು, ದೇವ್ರ ಅನುಗ್ರಹ ಕೂಡ ಒನ್ ಟೈಮಲ್ಲಿ ನಿಮ್ಗಿರಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ತುಂಬ ಮಿಸ್ಟೇಕ್ಸ್‌ಗಳಾಗುತ್ತೆ. ಅನ್ನೆಸೆಸರಿ ನೀವು ಅವಾಯ್ಡ್ ಮಾಡೋಕ್ಕಾಗ್ದಿರಂಗೆ ಸುಮಾರು ಮಿಸ್ಟೇಕ್ಸ್‌ಗಳು ಆಗುತ್ತೆ. ಸೊ ಅದೊಂದು ಫಾಲ್ಸ್ ಬಿಲೀಫ್ ಅದು. ಸೊ ಕ್ರಿಸ್ಟಲ್ಸ್ ಯೂಸ್ ಮಾಡ್ತೀವಿ ಅಂದರೆ ಸಮಸ್ಯೆನೇ ಆಗಲ್ಲ ಅದಲ್ಲ. ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರಿಂದ ಏನಂದರೆ ಅಟ್‌ಲೀಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಆಯಿತಾ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಪ್ರತಿಯೊಂದು ಕೂಡ ಪ್ರಾಬ್ಲಮ್ ಬೇಸ್ಡ್ ಇರುತ್ತೆ. ಅಂದರೆ ಯಾವ ಸಮಸ್ಯೆಗಳು ನಿಮಗೆ ಕಾಣಿಸುತ್ತೆ, ಯಾವ ಸಮಸ್ಯೆಗಳು ಇದೆ, ಅದರ ಪ್ರಕಾರ ಕ್ರಿಸ್ಟಲ್ಸ್‌ಗಳನ್ನ ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕ್ರಿಸ್ಟಲ್ ಕ್ಲಾಸಸ್ ಅಂತಲೇ ಬಂದಾಗ ಅಲ್ಲೇನಾಗುತ್ತೆ ಅಂದರೆ, ಪ್ರತಿಯೊಂದು ಕ್ರಿಸ್ಟಲ್ಸ್‌ಗಳೇನು ಕಾಣಿಸ್ತದೆ ನಿಮಗೆ, ಅದರ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ, ಏನಕ್ಕೆ ಉಪಯೋಗಿಸ್ತೀವಿ, ಅದನ್ನು ನೀರಲ್ಲಿ ಇಡಬೇಕಾ ಇಡಬಾರ್ದು, ಕೊನೆಯಲ್ಲಿ ಬಂದು ಚಕ್ರ ಒಂದು ಕಾನ್ಸೆಪ್ಟ್ ಏನಿದೆ ಅದು. ಸೊ ಸಮಸ್ಯೆ ಆಧಾರಿತ ಮೇಲೇ ಇದು ಒಂದು ನಡೀತಾ ಇರೋಂಥದ್ದು ಆಯಿತಾ ಕ್ರಿಸ್ಟಲ್. ಸೊ ಹಾಗಾಗಿ ಇದು ಟ್ರೆಂಡಿಂಗಲ್ಲಿದೆ, ಸುಮಾರು ಜನಕ್ಕೆ ಇದು ಇಷ್ಟ. ಸುಮಾರು ಎನ್ಕ್ವೈರೀಸ್ ಬಂದು ಇದ್ರ ಮೇಲೇನೆ ಬರೋದು. ಕೆಲವು ಸಲ ಯೂಸ್ ಮಾಡಕ್ಕೆ ಹೇಳ್ತೀನಿ, ಕೆಲವು ಸಲ ಬೇಡ ಅಂತ ಹೇಳ್ತೀನಿ. ಪರ್ಮನೆಂಟಾಗಿ ಯೂಸ್ ಮಾಡ್ಬೋದಾ? ಈ 7 ಚಕ್ರ ಕಾನ್ಸೆಪ್ಟ್ ಏನಿದೆ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಗ್ಲಿಮ್ಸ್ ಕೊಡ್ತೀನಿ. ಏನಕ್ಕಂದರೆ ಕಂಪ್ಲೀಟಾಗಿ ಎಕ್ಸ್‌ಪ್ಲೇನ್ ಮಾಡೋಕ್ಕಾಗಲ್ಲ. ಫ್ರೀ ಕ್ಲಾಸಸ್ ಏನಿತ್ತು ಅಲ್ಲಿ ಯಾರು ಜಾಯ್ನ್ ಆಗಿದ್ದೀರಾ ಅಲ್ಲಿ ಆ್ಯಡ್ ಮಾಡಿರ್ತೀನಿ ಆಯಿತಾ. ಒಂದು ವಿಡಿಯೋ ಮಾಡಿ ಚಕ್ರ ಕಾನ್ಸೆಪ್ಟ್ ಮೇಲೆ ಎಕ್ಸ್‌ಪ್ಲೇನ್ ಮಾಡಿರ್ತೀನಿ ಏನು ಎತ್ತ ಅಂತ. ಸೊ ಬೇಸಿಕಲಿ ಬಂದು ನಮ್ಮ ಹಳೆ ಮೆಥಡಲ್ಲಿ, ಸೊ ಈ ಥರ ಏನು ಕೂತಿದ್ದೀವಿ, 7 ಚಕ್ರ ಕಾಣಿಸ್ತಾ ಇದೆ ಆಯಿತಾ. ಸೊ ನಮ್ಮ ದೇಹದಲ್ಲಿ 6 ಚಕ್ರ ಇರುತ್ತೆ. ಒಂದು ತಲೆಯ ಮೇಲಿರುತ್ತೆ. ಸೊ ಕ್ರೌನ್ ಚಕ್ರ ಅಂತ ಹೇಳ್ತೀವಿ. ವೆಸ್ಟರ್ನ್ ಕಲ್ಚರಲ್ಲಿ ಬಂದು ನೋಡಿ ಈ ರೀತಿ ಹೆಸರುಗಳು ಯೂಸ್ ಮಾಡ್ತೀವಿ. ಕ್ರೌನ್ ಚಕ್ರ, ಥರ್ಡ್ ಐ, ಥ್ರೋಟ್ ಚಕ್ರ ಅದು ಇದು ಅಂತ. ಅದ್ರ ಜೊತೆಲಿ ಅದು ಏನೇನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಬಟ್ ಇದನ್ನು ನಾನು ಡೀಟೇಲ್ ವಿಡಿಯೋ ಮಾಡಿರ್ತೀನಿ. ಅದೇ ಒಂದು ಸ್ಲೈಡ್ ಮೇಲೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೀ ಕ್ಲಾಸಸ್ ಏನು ಕೇಳಿ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈಗ ನಮ್ಮ ಮೆಥಡಲ್ಲಿ ನಾವು ಒಂದು ನಾರ್ಮಲ್ ಮೆಥಡ್ಸ್ ಯೂಸ್ ಮಾಡ್ತೀವಿ. ಮತ್ತು ಎಷ್ಟೊಂದು ಜನಕ್ಕೆ ಇದು ಗೊತ್ತಿರುತ್ತೆ. ಮಂತ್ರಗಳು, ಸೊ ಬೀಜ ಮಂತ್ರಗಳೇನಿಲ್ಲ ಅದನ್ನು ನಾವು ಪಠನೆ ಮಾಡ್ತೀವಿ. ಸೊ ತುಂಬ ಫೇಮಸ್ ಆಗಿದೆ ಆಯಿತಾ. ಕ್ರಿಸ್ಟಲ್ ಹೀಲಿಂಗ್ ಬಂದು ಒಂದು ಸಬ್ಜೆಕ್ಟು. ಸೆಕೆಂಡ್‌ದು ಬಂದು ನಿಮಗೆ ಇದು ಏನು ಮೆಡಿಟೇಷನ್ ಕ್ಲಾಸಸ್. ಸೊ ಮೆಡಿಟೇಷನ್ ಕ್ಲಾಸಸ್ ತುಂಬ ಜಾಸ್ತಿ ಆಗಿದೆ. ಎಸ್ಪೆಷಲಿ ಬಂದು ಚಕ್ರ ಹೀಲಿಂಗ್ ಅಂತಲೇ ಜಾಸ್ತಿ. ಸೊ ಆ ಥರ ಕ್ಲಾಸಸ್‌ಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕೆಲವು ನಿಮ್ಗೇನು ಕಾಣಿಸ್ತಾ ಇದೆ, ಸೊ ಪ್ರತಿಯೊಂದು ಚಕ್ರಗಳಿಗೆ ಅದರದ್ದೇ ಆದ ಒಂದು ಮಂತ್ರ ಇದೆ. ಸೊ ಇದೇನಿದೆ ಲಮ್ ಅಂತ ಇದೆ. ಲಮ್, ವಮ್ ಅದರ. ಸೊ ಇದನ್ನು ಚಾಂಟ್ ಮಾಡೋದ್ರಿಂದ, ಅಂದರೆ ನಾವು ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಈ ಚಕ್ರ ಏನಿರುತ್ತೆ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗಿದ್ರೆ ಏನಾಗುತ್ತೆ, ಏನಿದ್ರೆ ಏನಾಗುತ್ತೆ.
ಅವೆಲ್ಲನೂ ಕೂಡ ಎಕ್ಸ್‌ಪ್ಲೇನ್ ಮಾಡಿರ್ತೀನಿ ಬೇರೆ ವಿಡಿಯೋದಲ್ಲಿ. ಯಾಕಂದರೆ ಈ ಟಾಪಿಕ್ಕಿಗೆ ಇದು ಕನ್ಸರ್ನ್ಡ್ ಅಲ್ಲ. ಸೊ ಅದನ್ನ ಕ್ಲಾಸಸ್ ಏನಿರುತ್ತೆ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲೇನಂತಂದ್ರೆ ಫ್ರೀ ಕ್ಲಾಸ್ ಡಿಸ್ಕ್ರಿಪ್ಷನಲ್ಲಿದೆ. ಅಲ್ಲಿ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಸ್ವಲ್ಪ ದಿನ ಆಕ್ಸೆಸ್ ಇರುತ್ತೆ. ಎಷ್ಟು ದಿನ ಆಕ್ಸೆಸ್ ಇರುತ್ತೆ ಅಲ್ಲಿ ನಿಮ್ಗೆ ಏನು ಅವಶ್ಯಕತೆ ಇದೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಬೇಸಿಕ್ ಸ್ಟೆಪ್ಸ್‌ಗಳು ಎಲ್ಲ ಸಬ್ಜೆಕ್ಟ್‌ಗೆ ಸಂಬಂಧಪಟ್ಟಂಗೆ ಇನ್ಕ್ಲೂಡಿಂಗ್ ವಾಸ್ತು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಅಪ್‌ಕಮಿಂಗ್ ಡೇಸಲ್ಲಿ. ಸೊ ಕೆಲವು ಮಂತ್ರಗಳು ಕಾಣಿಸ್ತಾ ಇದೆ. ಸೊ ರೂಟ್ ಚಕ್ರದಿಂದ ಮೇಲ್ ಹೋಗ್ತೀವಿ ಯಾವಾಗಲೂ. ಇದನ್ನ ಎಲ್ಲರೂ ಯೂಸ್ ಮಾಡ್ತೀವಿ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಥರ ಒಂದು ಬ್ರೇಸ್ಲೆಟ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ಕ್ರಿಸ್ಟಲ್ಸ್ ಏನು ಕಾಣಿಸ್ತಾ ಇದೆ. ಸೊ ನಿಮ್ಗೇನೊಂದು ಕ್ರಿಸ್ಟಲ್‌ಗಳು ಕಾಣಿಸ್ತಾ ಇದೆ, ಪ್ರತಿಯೊಂದು ಕೂಡ ಒಂದೊಂದು ಚಕ್ರಗಳನ್ನ ತೋರಿಸುತ್ತೆ. ಒಂದೊಂದು ಚಕ್ರಗಳ ಸಂಬಂಧಪಟ್ಟಂತ ಒಂದು ಕ್ರಿಸ್ಟಲ್‌ಗಳಿದು. ಸೊ ಹಾಗಾಗಿ ಅದ್ರ ಜೊತೆಲಿ ಈ ಮಂತ್ರ ಪಠನೆ ಮಾಡೋದೇನಿದೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆಯ್ತಾ? ವೆಸ್ಟರ್ನ್, ಇಂಡಿಯನ್, ಚೈನೀಸ್ ಎಲ್ಲಾನು ಬಿಟ್ಬಿಡಿ ಟಾಪಿಕ್ಕು. ಎಲ್ಲಿಂದ ಬಂತು ಏನು ಅನ್ನೋಕ್ಕಿಂತ ತುಂಬ ರೂಟ್ ಇದೆ. ಸೊ ನಾವು ಬೇರೆ ರೀತಿ ಇದು ಮಾಡ್ತೀವಿ. ಆಯಿತಾ? ಕುಂಡಲಿನಿ ಜಾಗೃತಿ, ಕುಂಡಲಿನಿ ಬಗ್ಗೆ ಜಾಸ್ತಿ ಮಾತಾಡಿದ್ದೀವಿ. ಸೊ ಮಾಡರ್ನ್ ಆಗಿ ಬಂದಿದ್ದು ತುಂಬ ಎಲ್ಲರಿಗೂ ರೀಚ್ ಆಯಿತು. ಇದ್ರ ಬಗ್ಗೆ ರಿಸರ್ಚ್ ಥರ ಏನಿರುತ್ತೆ ಅದು ವೀಡಿಯೋಸ್‌ಗಳು ಮಾಡ್ತಾ ಹೋಗ್ತೀನಿ. ಅದು ಅಲ್ಲಿ ಹಾಕಿರ್ತೀನಿ. ಈಗ ಇಲ್ಲೇನಾಗ್ತಾ ಇದೆ ಅಂತಂದರೆ, ಒಂದು ಚಕ್ರ ಕಾಣಿಸ್ತಿದೆ ರೂಟ್ ಚಕ್ರ ಅಂತ. ಇಲ್ಲಿ ಲಮ್ ಅಂತಿದೆ, ಮೂಲಾಧಾರ ಅಂತ. ಸೊ ನಾವು ಮಾಮೂಲಿ ಸಾಂಸ್ಕ್ರಿಟ್ ನೇಮ್ಸ್‌ಗಳನ್ನ ಯೂಸ್ ಮಾಡ್ತೀವಿ. ಹೆಸರುಗಳಲ್ಲಿ ಕೊಟ್ಟಿದ್ದೀನಿ. ಸ್ವಾದಿಷ್ಠಾನ, ಮಣಿಪುರ ಆಯಿತಾ? ಮೇಲ್ಗಡೆ ಏನಿದೆ ಅದೆಲ್ಲ ಬಂದು ಮಂತ್ರಗಳು. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಏನಿರುತ್ತೆ ಅದನ್ನು ಚಾಂಟ್ ಮಾಡ್ತಾ ಹೋಗ್ತಾರೆ ಡೈಲಿ. 21 ಸಲ, 108 ಸಲ ಆ ಥರ. ಈಸಿಯಾಗಿ ಲಂ, ಲಂ ಆ ಥರ. ವಂ ಆ ಥರ ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂಸ್ ಆಗಲ್ಲ ಆಯಿತಾ? ಸೈಕಲ್ ವೈಸ್ ಅಲ್ಲ. ಒಂದು ಮಂತ್ರನ ಮಿನಿಮಮ್ 21 ಸಲ. ಅದಾದ್ಮೇಲಿಂದ ಜಾಸ್ತಿ ಮಾಡ್ತಾರೆ. ಮಲ್ಟಿಪಲ್ ಆಗ್ತಾ ಹೋಗ್ತದೆ 48, 108 ಆ ಥರ. ಕೆಲವರು ಪರ್ಟಿಕ್ಯುಲರ್ ಆಗಿ ಯಾವ ಚಕ್ರ ವೀಕ್ ಇರುತ್ತೆ ಅದ್ರ ಮೇಲೆ ಕೂಡ ಇದು ಮಾಡ್ತಾರೆ. ರೇಕಿ ಹೀಲರ್ಸ್ ಯಾರಿದ್ದೀರಾ, ಎಸ್ಪೆಷಲಿ ಫ್ಯಾಮಿಲಿ ಕನೆಕ್ಟ್ ಆಗಿದ್ದೀರಾ, ರೇಕಿ ಮತ್ತು ಕ್ರಿಸ್ಟಲ್ ಹೀಲಿಂಗ್ ಯಾರು ಗೊತ್ತಿದೆ ಅವರು ಆಲ್ಮೋಸ್ಟ್ ಬಂದು ಚಾಂಟಿಂಗ್ ಸ್ಪೆಲ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಅಂದರೆ ನೀವೇನು ಮಾತಾಡ್ತೀವಿ ನಾನು ಇದು ಮಾಡ್ತೀವಿ ಅದ್ರ ಮೇಲೆ. ಎಲ್ಲರಿಗೂ ಸೂಟ್ ಆಗುತ್ತಾ ಅಲ್ಲ, ಬಟ್ ಎಲ್ರಿಗೂ ಹೆಲ್ಪ್ ಆಗುತ್ತಾ 100% ಹೆಲ್ಪ್ ಆಗುತ್ತೆ. ಏನಕ್ಕೆಂದರೆ ಒಂದು 15 to 20 ಮಿನಿಟ್ಸ್ ಎತ್ತಿಡಿ, ರಫ್ಲಿ 20-22 ನಿಮಿಷ ಆಗುತ್ತಿದ್ದು. ಬಟ್ ಈ ಒಂದು ಟೈಮ್ನ ಎತ್ತಿಡೋದು ತುಂಬ ಒಳ್ಳೆಯದು ಆಯಿತಾ? ಸೊ ಯಾವುದೇ ರೀತಿ ಒಂದು ಕ್ರಿಸ್ಟಲ್ ಜೊತೆ ಇದನ್ನು ಕೂಡ ಯೂಸ್ ಮಾಡಿ. ಏನಕ್ಕೆ ಕ್ರಿಸ್ಟಲ್ ಆ್ಯಕ್ಟಿವೇಟ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಚಕ್ರ ಬ್ಯಾಲೆನ್ಸ್ ಮಾಡುತ್ತೆ, ಬಟ್ ಕ್ರಿಸ್ಟಲ್ ಆ್ಯಕ್ಟಿವೇಟ್ ಮಾಡೋಕ್ಕೆ. ಸೊ ನಾನು ಹೇಳಿದ್ನಲ್ಲ ಆ ರೀತಿ ರೂಟ್ ಚಕ್ರದಿಂದ ಮೇಲೆ ಹೋಗಬೇಕು. ಲಾಸ್ಟಲ್ಲಿ ಬಂದು ನೀವು ಮಾಮೂಲಿ ಏನಿದು ಕ್ರೌನ್ ಚಕ್ರ ಅಂತ ಏನು ಹೇಳ್ತೀವಿ ಅಥವಾ ಸಹಸ್ರಾರ ಅಂತ ಏನು ಹೇಳ್ತೀವಿ ಅದು. ಸೊ ಕುಂಡಲಿನಿ ಅವೇಕನಿಂಗ್ ಅಥವಾ ಕುಂಡಲಿನಿ ಜಾಗೃತಿ ಈ ವಿಷಯಗಳ ಜಾಸ್ತಿ ನೋಡಿರ್ತೀರ. ತುಂಬ ಲಕ್ಷಗಟ್ಟಲೆ ಫೀಸ್ ಇರುತ್ತೆ. ತುಂಬ ಫೇಮಸ್ ಆಗಿದ್ದಾರೆ. ಥರ್ಡ್ ಐ, ಮೂರನೇ ಕಣ್ಣು, ಈ ಥರ ಕೆಲವು ಸುಮಾರು ಟಾಪಿಕ್ ಇದೆ ಆಯಿತಾ? ಅಂದರೆ ಡಿಬೇಟಬಲ್ ಇದು. ಮಾತಾಡ್ತಾ ಹೋಗ್ತಾರೆ. ಸೊ ಸುಮಾರು ಜನ ಇದನ್ನು ಎಕ್ಸ್‌ಪ್ರೆಸ್ ಮಾಡಿದ್ರು, ಹೇಳ್ತಾ ಹೋದ್ರು, ಮಾತಾಡ್ತಾ ಹೋದ್ರು. ಈಗೇನಾಗುತ್ತೆ ಅಂತಂದರೆ, ಯಾರಿಗೆ ಒಂದು ಡಿಜಿಟಲ್ ಮೀಡಿಯಮ್ ಅದು ಈ ಮಾಧ್ಯಮ ಏನಿದೆ ಯೂಸ್ ಮಾಡೋಕ್ಕೆ ಬರ್ತದೆ. ಸೊ ಆ್ಯಡ್ಸಿಂದ ಅಥವಾ ಇನ್ನೊಂದು ಯಾವುದರಿಂದ ನೀವು ನೋಡಿರ್ತೀರ. ಕೆಲವು ಫೀಡ್‌ಬ್ಯಾಕ್‌ಗಳು ನೋಡ್ತೀರ. ಅಲ್ಲಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಹಾಗೇನು ಮಾಡ್ತೀರಾ ಈ ರೀತಿ ಎಲ್ಲಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕಂದರೆ ನಮಗೆ ಈಗ ರಫ್ಲಿ ನಾನೇ ಒಂದು ತಕ್ಕ ಮಟ್ಟಿಗೆ ಒಂದು ಬ್ಯಾಚಸ್ ಇದ್ದಾಗ, ಮೆಂಬರ್ಸ್ ಇದ್ದಾಗ ಒಂದು 3-5 ಫೀಡ್‌ಬ್ಯಾಕಿಂದ ನಾನೇನು ಮಾಡ್ತೀನಿ ಆಬ್ವಿಯಸ್ಲಿ ಅದು ನಿಮ್ಗೆ ತೋರಿಸ್ತೀನಿ ಫೀಡ್‌ಬ್ಯಾಕ್ ಇದಾಗುತ್ತೆ. ಪ್ರಿಯರ್ ಟು ದಿಸ್ ಬಂದು ಕೆಲವು ನಿಮಗೆ ಅಂದರೆ ಬೇಕು ಆಯಿತಾ? ಸೊ ಯೂಶುವಲಿ ಎಲ್ಲರಿಗೂ 7 ಚಕ್ರ ಆ್ಯಕ್ಟಿವೇಟ್ ಆಗಿರಲ್ಲ. ಬಟ್ ಎಲ್ಲಾನು ಡಮ್ಮಿ ಕೂಡ ಇರಲ್ಲ. ಆಲ್ಮೋಸ್ಟ್ 1-2 ಚಕ್ರ ಡೈರೆಕ್ಟ್ಲಿ ಬಂದು ಆ್ಯಕ್ಟಿವೇಟ್ ಆಗಿರುತ್ತೆ. ಅದರದ್ದೇ ಕ್ವಾಲಿಟೀಸ್‌ಗಳು, ಅದರ ಗುಣಗಳನ್ನ ನೀವು ಎಕ್ಸ್‌ಪ್ರೆಸ್ ಮಾಡ್ತಾ ಇರ್ತೀರ. ಮತ್ತು ಪದೇ ಹೇಳ್ತಾ ಇದ್ದೀನಿ. ಚಕ್ರಗಳ ಬಗ್ಗೆ ಮಾಹಿತಿನ ಫ್ರೀ ಕ್ಲಾಸಸ್ ಏನಿದೆ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗೇನಾಗುತ್ತೆ ಅಂತಂದರೆ ಎಲ್ಲಾನು ಚಾಂಟ್ ಮಾಡ್ತಾ ಕೂತ್ಕೊಳ್ಳೋದು ಒಳ್ಳೇದಾ ಅಂದರೆ ಥ್ರೂ ಒಂದು ಮೆಡಿಟೇಷನ್ ಥರ ಒಳ್ಳೆಯದು. ಓವರಾಲ್ ಬಂದು ಒಳ್ಳೆಯದು. ಇದು ಸ್ಪಿರಿಚುವಲ್ ಪಾತಲ್ಲಿರೋರಿಗೆ ತುಂಬ ಒಳ್ಳೆಯದು. ಬಟ್ ನಿಮ್ಮದೇ ಒಂದು ಆಸೆ ಇರುತ್ತೆ, ಒಂದು ಗೋಲ್ ಇರುತ್ತೆ. ಅಲ್ಲೇನಾಗುತ್ತೆ ಅಂದರೆ ಒಂದು ಕಡೆ ಕಾಮ್ ಆಗಿರೋದು, ಒಂದು ಕಡೆ ಅಗ್ರೆಸಿವ್ ಆಗೋದು. ಎಸ್ಪೆಷಲಿ ಯಾರಿಗೆ ಕಳಿಸಿದ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು. ಏನಕ್ಕಂದರೆ ಪ್ರಾಬ್ಲಮ್‌ನ ಕೂಡ ಮಾತಾಡಬೇಕು ನಾವು. ಎಲ್ರಿಗೂ ಒಳ್ಳೇದಾ? ಎಲ್ರಿಗೂ ಒಳ್ಳೇದಾಗಿತ್ತು ಅಂದರೆ ಎಲ್ಲರೂ ಕೂಡ ಇದೇನೋ ಒಂದು ಮಾಲ ಹಾಕೊಂಡು ಓಡಾಡ್ಬೋದಾಗಿತ್ತು ಆಯಿತಾ? ಸೊ ಯಾರಿಗೂ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಸೊ ನಮ್ಮ ಒಂದು ಬಿಹೇವಿಯರ್ಸ್‌ಗಳು ಚೇಂಜ್ ಇರುತ್ತೆ. ನಮ್ಮ ಯೋಚನೆಗಳು, ಆಲೋಚನೆಗಳು, ನಮ್ಮ ಭಾವನೆಗಳು, ನಾವು ಫೀಲ್ ಏನಾಗ್ತೀವಿ ಅದು ಕೂಡ ಡಿಫರೆಂಟ್ ಇರುತ್ತೆ. ನಮ್ಮ ಒಂದು ಉದ್ದೇಶಗಳು ಬೇರೆ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಸೊ ಎಲ್ಲರಿಗೂ ಸೆಟ್ ಆಗೋದೇನಕ್ಕಿಂತ ಜಾಸ್ತಿ ಈ ಥರ ತಗೊಂಡಾಗ ಕ್ಲೀನಾಗಿ ಕೇಳ್ಕೊಂಡು ತಗೊಳ್ಳಿ ಆಯಿತಾ? ಇನ್ವೆಸ್ಟ್‌ಮೆಂಟ್ ಅಂತ ಬರಲ್ಲ. ಒಂದು ಆಸೆ ಇರುತ್ತೆ ಏನೋ ಒಂದು ಸರಿ ಆಗ್ಬೋದು, ತಪ್ಪಾಗ್ಬೋದು ಆ ಥರ. ಸೊ ಇದರಿಂದ ಮಿಸ್ಟೇಕ್ ಆಗುತ್ತಂತಂದರೆ ಕ್ರಿಸ್ಟಲ್ ನಿಮಗೆ ಎಲ್ಲ ಸಲ ಕೂಡ ಕನೆಕ್ಟ್ ಆಗಬೇಕು, ಕನೆಕ್ಟ್ ಆಗಬಾರ್ದು ಅಂತೇನಿಲ್ಲ. ಕೆಲವು ವಸ್ತುಗಳು, ಬಣ್ಣಗಳು, ಶೇಪ್‌ಗಳು, ಜನ ಮತ್ತು ನಿಮ್ಮ ಸುತ್ತಮುತ್ತ ಏನಿದೆ ಅದು. ಸೊ ಅದು ಕೂಡ ಯಾವಾಗಲೂ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಯೂಸ್ ಮಾಡಬೇಕಾದ್ರೆ ಇದರಂಥ ಮಾಹಿತಿ ಇದ್ರ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಅದರ ಒಂದು ಬಗ್ಗೆ ತಿಳಿಸ್ಕೊಡ್ತೀನಿ.
ಕ್ರಿಸ್ಟಲ್ಸ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಏನು ಚಕ್ರಗಳು ಕಾಣಿಸ್ತಾ ಇದೆ ಅದು ಬ್ಯಾಲೆನ್ಸ್ ಆಗ್ತಾರಲ್ಲ ಅಂತ ಆಯಿತಾ, ಅಥವಾ ಅದು ಬ್ಯಾಲೆನ್ಸ್ ಆಗಲಿ ಅಂತ, ಇನ್ನೂ ಚೆನ್ನಾಗಿ ವರ್ಕ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಚಕ್ರ ಬ್ಯಾಲೆನ್ಸ್ ಆಗಿತ್ತು ಅಂದರೆ ಲೈಫಲ್ಲಿ ಏನು ಕೆಲವು ಚಕ್ರಗಳು ಅದರದ್ದೇ ಆದ ಕೆಲವು ಕಾರಣಗಳಿದೆ. ಅದೇನು ಮಾಡುತ್ತೆ ಆ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು ಕಾಣಿಸಲ್ಲ. ಸೊ ಜೀವನ ಚೆನ್ನಾಗಿರುತ್ತೆ, ಫೋಕಸ್ ಆಗಿರ್ತೀರ ಆ ರೀತಿ ಆಯಿತಾ. ಸೊ ಸ್ಪಿರಿಚುವಲಲ್ಲಿ ಬಂದು ಆಸೆ ಇರೋದಿಲ್ಲ, ಆಸೆ ಬಿಟ್ಟು ಯಾರು ಬದುಕಲ್ಲ. ಬಟ್ ನಿಮ್ಮದು ಗೋಲ್ ಇದ್ದು ನಿಮ್ದು ಏನೋ ಒಂದು ನಂಗೆ ಇದರಿಂದ ಏನೋ ಸಿಗಬೇಕು ಅಂತ ನನಗಿದ್ರೆ ನನ್ನ ಕಡೆಯಿಂದ ಅಂತ ಅಡ್ವೈಸ್ ಮಾಡಲ್ಲ ನಾನು, ಅವಶ್ಯಕತೆ ಇಲ್ಲ. ನಿಮಗೆ ಏನೋ ಒಂದು ಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಅದನ್ನೇ ಯೂಸ್ ಮಾಡಿ, ಅದೇ ಕ್ರಿಸ್ಟಲ್ನ ಯೂಸ್ ಮಾಡಿ, ಅದು ತುಂಬ ಒಳ್ಳೆಯದು. ಸೊ ಬಂದಿದೆ ನೋಡಿ ಕ್ರಿಸ್ಟಲ್ ಯಾವ ರೀತಿ ಯೂಸ್ ಮಾಡೋದು ಅಂತ. ಇಲ್ಲಿ 7 ಕ್ರಿಸ್ಟಲ್ಗಳು ಕೊಟ್ಟಿದ್ದಾರೆ. ಚಕ್ರ ವೈಸ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಒಂದು ಕ್ರಿಸ್ಟಲ್ಗಳನ್ನ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆ ಚಕ್ರಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ರಿಸ್ಟಲ್ಗಳು ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಆಯಿತಾ. ಸೊ ನೋಡಿ ಈ ರೀತಿಯಿಂದ 7 ಚಕ್ರಗಳಿದೆ. ಅದರ ಚಕ್ರಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನಲ್ಲೇ ಕೊಟ್ಟಿದ್ದೀನಿ. ಇಲ್ಲೇನು ಕಾಣಿಸ್ತಿದೆ ಕ್ರಿಸ್ಟಲ್ಗಳ ಹೆಸರಿದೆ. ಅದೇ ಕಾಂಬಿನೇಷನಲ್ಲಿ ಯೂಸ್ ಮಾಡಿರ್ತಾರೆ. ಉದಾಹರಣೆಗೆ ನೋಡಿ ರೂಟ್ ಚಕ್ರಾಗೆ ಬಂದು ಇದನ್ನು ಕೊಟ್ಟಿದೆ. ಇದೇ ಬೇರೆ ಇದೇ ಬೇರೆ, ನೆನಪಿರಲಿ ನೋಡಿ, ಇದೇ ಬೇರೆ ಇದೆ. ಇದು ಬಂದು ಕಾರ್ನಿಲಿಯನ್ ಆದರೆ ಇನ್ನೊಂದು ಬಂದು ಕೋರಲ್ಲಿದೆ. ಅಗೇಟ್ ಅಂತ ಕೂಡ ಹೇಳ್ತೀವಿ, ಬೇರೆ ಬೇರೆ ಹೆಸರಲ್ಲಿ ಇದು ಮಾಡ್ತೀವಿ. ಡಿಪೆಂಡಿಂಗ್ ಆನ್ ತುಂಬ ಆಪ್ಷನ್ಸ್ ಇರುತ್ತೆ. ಆಲ್ಮೋಸ್ಟ್ ಡಾರ್ಕ್ ಇರೋವಂಥದ್ದು ಮತ್ತು ಈ ಒಂದು ಡಾರ್ಕ್ ಏನಿದೆ ಫಸ್ಟ್ ಈ ರೀತಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಇಲ್ಲಿಂದ ಮೇಲೆವರೆಗೂ 7 ಚಕ್ರಗಳಿಂದ 7 ಬಣ್ಣಗಳನ್ನ ಚೇಂಜ್ ಮಾಡ್ತಾ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿದೆ. ಸೊ ಒಂದಿದು ನೆಕ್ಸ್ಟ್ ಬಂದು ಈ ಚಕ್ರದಲ್ಲಿ ಬಂತು ಅಂದರೆ ಇದು, ಅದಾದಮೇಲೆ ಇಲ್ಲಿಂದ ಬಂತು ಅಂತಂದರೆ ಇದು, ಗ್ರೀನ್ ಇರೋಂಥದ್ದು ಬಂದು ಹಾರ್ಟ್ ಚಕ್ರ ಬಂದಿದ್ದು, ಥ್ರೋಟ್ ಚಕ್ರ ಬಂದು ಇದು, ಥರ್ಡ್ ಐ ಬಂದು ಅಮಿಥಿಸ್ಟ್ ಕೊಟ್ಟಿದ್ದಾರೆ. ಬ್ಲೂ ಕಾಣಿಸುತ್ತೆ, ಬೇರೆ ಬೇರೆ ಇದೆ, ಎರಡೂ ಕೂಡ ಬೇರೆ ಬೇರೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಬ್ಲೂ ಏನಿದೆ ಸೋಡಾ ಲೈಟ್ ಅಥವಾ ಡಾರ್ಕ್ ಬ್ಲೂ ಇರೋಂಥದ್ದು, ಸೋಡಾ ಲೈಟ್ ಅಥವಾ ಕೆಲವು ಸಲ ಏನು ಮಾಡ್ತೀವಿ ಕ್ವಾಲಿಟಿ ಚೆನ್ನಾಗಿತ್ತು ಅದರ ಇತ್ತು ಅಂತಂದರೆ ಬೇರೆ ಕ್ರಿಸ್ಟಲ್ಗಳನ್ನ ಕೂಡ ಕೊಡ್ತೀವಿ ಆಯಿತಾ. ಆ ರೀತಿ ಇದಾಗಿರ್ಬೋದು. ಯೂಶ್ವಲಿ ಸೋಡಾ ಲೈಟ್ ಒಂದು ಪ್ರಿಫರ್ ಮಾಡ್ತಾರೆ, ಅದನ್ನೇ ಜಾಸ್ತಿ. ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ ಮಾಮೂಲಿ ಕ್ಲಿಯರ್ ಕ್ವಾರ್ಟ್ಸ್ ಏನಿದೆ, ಕ್ಲಿಯರ್ ಕ್ವಾರ್ಟ್ಸ್ ಒಂದು ಯೂಸ್ ಮಾಡಿ 7 ಚಕ್ರಗಳು 7 ಚಕ್ರಕ್ಕೆ ಸಂಬಂಧಪಟ್ಟ ಕ್ರಿಸ್ಟಲ್ಗಳು ಯೂಸ್ ಮಾಡ್ತಾ ಹೋಗಿ. ಅಮಿಥಿಸ್ಟ್ ಬಂದು ಆಯ್ತಲ್ವಾ, ಆಪಿಸ್ ಲಜೂಲಿ ಅಂತ ಏನಿದೆ ಅದು ಬಂದು ಈ ರೀತಿ ಡಾರ್ಕ್ ಇರುತ್ತೆ. ಸೋಡಾ ಲೈಟ್ ಆಗಲಿ 3 ಆಗಲಿ ಈ ವರ್ಷಕ್ಕೆ ಇದೆರಡು ಒಳ್ಳೇದು, ಅಮಿಥಿಸ್ಟ್ ಮತ್ತು ಅದರ ಕಾಂಬಿನೇಷನ್ ಆ ರೀತಿ ಸೆಟ್ ಮಾಡ್ತಾ ಹೋಗಿ. ಸೊ 7 ಚಕ್ರಗಳಿಗೆ ಅದರದ್ದೇ ಆದ ಕ್ರಿಸ್ಟಲ್ಗಳು ಕೊಟ್ಟಿದ್ದಾರೆ. ಕಾಂಬಿನೇಷನ್ ಯಾವ ರೀತಿ ಹೋಗಿರುತ್ತೆ ಅಂತಂದರೆ ಎಲ್ಲ ಕ್ರಿಸ್ಟಲ್ಸ್ಗಳಿಗೂ ಅದರದ್ದೇ ಆದ ಬಣ್ಣಗಳಿದೆ, ಅದರದ್ದೇ ಆದ ಇದಿದೆ, ಉದ್ದೇಶ ಇದೆ, ಅದೇ ರೀತಿ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದು ಅಂದರೆ ಯೂಸ್ ಮಾಡಿ, ಜೊತೆಲಿ ಈ ರೀತಿ ಚಾಂಟ್ ಮಾಡ್ತಾ ಹೋಗಿ. ಪ್ರತಿ ಮಂತ್ರಗಳು ಅಥವಾ ಪ್ರತಿಯೊಂದು ಇದನ್ನು ಜೊತೆಲಿ ಚಾಂಟ್ ಮಾಡಿದ್ರೆ ಒಳ್ಳೆಯದು. ಚಾಂಟಿಂಗಿಂದನೇ ಆ್ಯಕ್ಟಿವೇಟ್ ಆಗೋದು. ಇದು ಅದರದ್ದೇ ಆದ ಒಂದು ಮೆಮೊರಿ ಇರುತ್ತೆ ಅದು. ಸೊ ಯಾವುದೇ ವಸ್ತು ಭೂಮಿ ಮೇಲೆ ಆಗಬೇಕಂದ್ರೆ ಒಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ, ಅದನ್ನು ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಯಾವುದೋ ಒಂದು ವಸ್ತು ಬಂದು ನಿಮಗೆ ಅದು ನಿಮ್ಮ ಕೈಯಲ್ಲಿ ಸಿಗಬೇಕು ಅಥವಾ ನಿಮ್ಮ ಕೈಯಲ್ಲಿ ಅದಿದೆ, ಯಾವುದನ್ನು ಉಪಯೋಗಿಸ್ತಾ ಇದ್ದೀರ ಅಂದರೆ ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಹಾಗಾಗಿ ಮುಂದೆ ಏನು ಹಿಂದೆ ಏನು ಅದೆಲ್ಲ ಯೋಚನೆ ಮಾಡ್ದೇನೆ ಯಾವ ವಸ್ತುನ ಯಾವ ರೀತಿ ಯೂಸ್ ಮಾಡಬೇಕು. ಯಾಕಂದರೆ ಎಲ್ಲರೂ ಕೂಡ ಇವತ್ತು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ, ಅರ್ಧಕ್ಕರ್ಧ ಆ್ಯಪ್ಗಳು ಏನಿರುತ್ತೆ ಅದ್ರ ಬಗ್ಗೆ ನಮಗೆ ವಿಷಯನೇ ಗೊತ್ತಿಲ್ಲ. ಯಾರು ಡೌನ್ಲೋಡ್ ಮಾಡಿದ್ರೇನು ಅಪ್ಲೋಡ್ ಅಂದ್ರೇನು ಎಷ್ಟೊಂದು ವಿಷಯಗಳು ಗೊತ್ತಿರಲ್ಲ. ಬಟ್ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ನಾವು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ನಮ್ಗೆ ಅವಶ್ಯಕತೆ ಇರೋಂಥದ್ದು. ಎಲ್ರಿಗೂ ಫೋನ್ಪೇ ಯೂಸ್ ಮಾಡೋಕ್ಕೆ ಬರುತ್ತೆ, ಏನಕ್ಕೆ ನಮ್ಗೆ ಅವಶ್ಯಕತೆ ಇದೆ. ಎಲ್ರಿಗೂ ವಾಟ್ಸಪ್ ಯೂಸ್ ಮಾಡೋಕ್ಕೆ ಬರುತ್ತೆ, ನಮ್ಗೆ ಅವಶ್ಯಕತೆ ಇದೆ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ಏನಿದೆ ಟೈಮ್ ಪಾಸ್ಗೆ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಲಕ್ಷಾನುಗಟ್ಟಲೆ ಆ್ಯಪ್ಸ್ಗಳಿವೆ, ಎಲ್ಲರೂ ಎಲ್ಲನೂ ಯೂಸ್ ಮಾಡ್ತಾ ಹೋಗಲ್ಲ. ನಿಮ್ಗೆ ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ತಾ ಹೋಗ್ತೀವಿ. ಸಿಮಿಲರ್ ಟು ದಿಸ್ ಇದೇ ಥರ ಒಂದು ಬಂದು ಆ್ಯಪ್ ರೀತಿ ತೊಗೊಳ್ಳಿ ಇದು. ಸೊ ಅದರದ್ದೇ ಆದ ಒಂದು ಗುಣಗಳಿರುತ್ತೆ, ಅದರದ್ದೇ ಆದ ಒಂದು ಕೆಲಸ ಇರುತ್ತೆ, ಅದಕ್ಕೆ ತಕ್ಕಂಗೆ ಅದನ್ನು ಕ್ರಿಸ್ಟಲ್ನ ಯೂಸ್ ಮಾಡ್ತಾರೆ. ಸೊ ಫೈನಲ್ ಕನ್ಕ್ಲೂಷನ್ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂದರೆ ಯಾವ ವ್ಯಕ್ತಿ ಇದನ್ನು ಉಪಯೋಗಿಸಿದರೆ ಅದರ ಮೇಲೆ ಡಿಪೆಂಡ್. ಅವರ ಒಂದು ಗೋಲ್ ಏನಿದೆ, ಅವರ ಜೀವನದಲ್ಲಿ ಒಂದು ಏನು ಉದ್ದೇಶ ಏನಿದೆ ಅದರ ಮೇಲೆ ಡಿಪೆಂಡ್. ಸ್ಪಿರಿಚುವಲ್ ಲೈನಲ್ಲಿರೋರು 100% ಯೂಸ್ ಮಾಡಿ, ಯೂಸ್ ಮಾಡ್ತಾ ಇರ್ತೀರಾ ಆಯಿತಾ. ರಾ ಫಾರ್ಮ್ಗಳು ಕೂಡ ಸಿಗುತ್ತೆ ಇದೇ ಥರ. ಇದೇನಿದೆ ಇದು ಟಂಬಲ್ ಫಾರ್ಮ್, ಇದು ರಾ ಅಲ್ಲ, ಬಟ್ ರಾ ಫಾರ್ಮಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಕೂಡ ಅಷ್ಟೇ ಕೆಲವು ಒಂದು 2-3 ಚಕ್ರಗಳಿಗೆ ನಾನು ಕೂಡ ಯೂಸ್ ಮಾಡ್ತೀನಿ. ಕಮ್ಯುನಿಕೇಷನ್ ವೈಸ್ ಆಗಲಿ ಮತ್ತು ಫರ್ಗಿವ್ನೆಸ್ಗೆ, ನಮ್ಮ ಒಂದು ಶೀಲ್ಡಿಂಗಿಗೆ ಅಂತ ಕೆಲವು ನಾವು ಯೂಸ್ ಮಾಡ್ತೀವಿ. ಕ್ರಿಸ್ಟಲ್ ಯೂಸ್ ಮಾಡೋದೆಲ್ಲ ಕ್ರಿಸ್ಟಲ್ ಯೂಸ್ ಮಾಡಬಾರ್ದು ಅಂತಲ್ಲ. ಇನ್ಫಾರ್ಮೇಷನ್ ಶೇರ್ ಮಾಡಬೇಕಾದ್ರೆ ಎಸ್ಪೆಷಲಿ ಈ ಥರ ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ ಅಂದರೆ ಅರ್ಧ ಬರ್ಧದ್ರೆ ಏನಾಗೋದು. ಯಾರೋ ಒಬ್ರು ಹೇಳ್ತಾರೆ ಸರಿ ಅನಿಸುತ್ತೆ, ತಪ್ಪು ಅನಿಸುತ್ತೆ, ಡಿಬೇಟ್ ಮಾಡ್ತಾರೆ.
ಯಾರು ಶೇರ್ ಮಾಡಲ್ಲ. ಡಿಸ್ಕಷನ್ಸ್ ಆದರೆ ತುಂಬ ಒಳ್ಳೆಯದು. ಡಿಸ್ಕಷನ್ಸ್ಗಳು ಆಗಲ್ಲ. ಅಂದರೆ ಕೆಲವರು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಜಸ್ಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಅದನ್ನು ಯೂಸ್ ಮಾಡ್ತಾ ಇರ್ತೀರ. ನನ್ನ ಕಡೆಯಿಂದ ಇದು ಕೇಳಿದ್ರೆ ಒಳ್ಳೇದೇನೆಂದರೆ ಡಿಪೆಂಡ್ಸ್, ಅದು ನೀವು ಯಾರು ಯೂಸ್ ಮಾಡ್ತೀರಾ ಆ ವ್ಯಕ್ತಿ. ಮತ್ತು ಆದಷ್ಟು ಯಾವಾಗಲೂ ಒರಿಜಿನಲ್ ಏನಿರುತ್ತೆ ಒರಿಜಿನಲ್ನ ಸರ್ಚ್ ಮಾಡಿ. ಎಸ್ಪೆಷಲಿ ಇದರಲ್ಲಿ ಲ್ಯಾಪಿಸ್ ಲಜೂಲಿ ಏನಿದೆ, ಲ್ಯಾಪಿಸ್ ಲಜೂಲಿ ಈಸಿಲಿ ಅವೈಲೇಬಲ್ ಇದೆ, ಬಟ್ ಕಲರ್ಗಳಲ್ಲಿ ಡಲ್ ಆಗೋದಿದೆ. ಕಲರ್ ಎಲ್ಲಿ ಹೋಗ್ತದೆ, ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಯಾವ ರೀತಿ ಇದು ಮಾಡಿ ಕೂಡ ಡಿಪ್ ಸೋಡಾ ಲೈಟ್ ಕೂಡ. ಮತ್ತು ಲ್ಯಾಪಿಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೋಡಾ ಲೈಟ್ ಕೂಡ ಯೂಸ್ ಮಾಡ್ತಾರೆ. ಮತ್ತು ಒಂದೆಲ್ಲ ಒಂದು ಕಡೆ ಕ್ಲಿಯರ್ ಕ್ವಾರ್ಟ್ಸ್ ಎಲ್ಲ ಇದೆ. ಮಧ್ಯೆ ಶಫಲ್ ಮಾಡಿ ಯೂಸ್ ಮಾಡ್ರೋ ಅಂತ. ಹಾಗಾಗಿ ಯೂಸ್ ಮಾಡ್ಬೋದಾ, ಯೂಸ್ ಮಾಡಿ. ಇವ್ರು ಯಾರು ಕಳಿಸಿದ್ರು ವ್ಯಕ್ತಿ ಯಾರು ಯೂಸ್ ಮಾಡಬಾರ್ದು, ಇವ್ರು ಯೂಸ್ ಮಾಡಬೇಡಿ. ನಿಮಗೆ ಆಸೆನೇ ಇತ್ತು ನಿರ್ದಿಷ್ಟವಾಗಿ ನಿಮ್ಗೆ ಕೆಲಸನೇ ಆಗಬೇಕು ಅಂತಂದರೆ ಆ ಕೆಲಸಕ್ಕೆ ತಕ್ಕಂಥ ಒಂದು ಕ್ರಿಸ್ಟಲ್ಸ್ಗಳನ್ನ ಯೂಸ್ ಮಾಡಿ. ಓಕೆನಾ. ಇದು ಸ್ಪಿರಿಚುವಲ್ ಅನ್ನೋದೊಂದು ಟ್ರೆಂಡಿಂಗ್ ಆಗಿದೆ ಪದಗಳು. ಅದು ಏನೋ ಒಂದು ಆಗುತ್ತೆ, ಮ್ಯಾಜಿಕ್ ಆಗಿಬಿಡುತ್ತೆ, ಆ ಥರ ಏನೇನೇನೋ ಸ್ವಲ್ಪ ಇದೆ. ಬಟ್ ಅದೆಲ್ಲ ಡಿಬೇಟಬಲ್ ಟಾಪಿಕ್. ಅದು ಎಲ್ಲ ಗೊತ್ತಿರೋನು ಏನು ಮಾಡ್ದಾನೆ ಅಂದರೆ ಏನೂ ಹೇಳಲ್ಲ ಅಂತಲ್ಲ. ಎಲ್ಲ ಗೊತ್ತಿರೋದ್ರಿಂದ ಏನೂ ಮಾತಾಡೋಕ್ಕೆ ಆಗಲ್ಲ. ಮುಂದೆ ಹಿಂದೆ ನಿನ್ನೆ ಇವತ್ತು ನಾಳೆ ಎಲ್ಲ ಇನ್ಫಾರ್ಮೇಷನ್ ನಾಲೆಡ್ಜ್ ಒಂದು ಅವೇರ್ನೆಸ್ ಇರಲಿ ಅಂತ ಅಂದ್ಬಿಟ್ಟು ಕೆಲವು ವಿಷಯಗಳು ಮಾತಾಡ್ತಾ ಇದ್ದೆ. 4-5 ಡೇಸಿಂದ ತುಂಬ ಓವರ್ ಫೀವರ್ ಇತ್ತು. ಆಲ್ಮೋಸ್ಟ್ 11 ಇಯರ್ಸ್ ಆಗಿತ್ತು ನನಗೆ. 1 ವರ್ಷ ಆಗಿತ್ತು. ಓವರ್ ಐ ಫೀವರ್ ಡೌನ್ ಆಗ್ತಿಲ್ಲ. ಕ್ಲೈಮೇಟ್ ಕೂಡ ತುಂಬ ಫ್ಲಕ್ಚುಯೇಟ್ ಆಗ್ತಿದೆ. ಟ್ರಾವೆಲ್ ಕೂಡ ಮಾಡಿದ್ದೆ. ವೀಕ್ ಆಗಿದ್ದೆ. ಕೆಲಸಗಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಯಿತಾ. ಕ್ಲಾಸಸ್ ಏನಿತ್ತು, ಕ್ಲಾಸಸ್ ಕಮಿಟ್ಮೆಂಟೇ ತುಂಬ ಜಾಸ್ತಿ ಇತ್ತು. ಬಟ್ ಈ ಪ್ಲ್ಯಾಟ್ಫಾರ್ಮಿಂದನೇ ತುಂಬ ಜನ ಕನೆಕ್ಟ್ ಆಗಿದ್ದು. ಸೊ ಡಿಸ್ಕನೆಕ್ಟ್ ಮಾಡಬಾರ್ದು ಅಂತ ಕೆಲವು ಓವರ್ ಕಮಿಟ್ಮೆಂಟ್ ತೊಗೊಂಡಿದ್ದೆ. ಅದರಿಂದ ಕೆಲವು ಕಡೆ ನಂಗೆ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. ಬಟ್ ಸಾರಿ ಆಗಲಿ, ಥ್ಯಾಂಕ್ಸ್ ಆಗಲಿ, ಆ ಥರ ಏನಿಲ್ಲ. ಕೊಡಬೇಕಿತ್ತು, ಬ್ಯಾಡ್ ಟೈಮ್, ಆಗಿಲ್ಲ. ಕೆಲವು ಇನ್ನೂ ಅಪ್ಕಮಿಂಗಲ್ಲಿ ಕೆಲವು ಇದೆ. ಸೊ ಪರ್ಫೆಕ್ಟ್ ನಂಬರ್ ತುಂಬ ಜನ ಸೇಮ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಲೈವಲ್ಲಿ ಡಿಸ್ಕಸ್ ಮಾಡ್ತೀನಿ. ಕಮ್ಯುನಿಟಿ ಜಾಯ್ನ್ ಆಗಿ, ಕಮ್ಯುನಿಟಿ ಡೆಡ್ ಆಗಿತ್ತು, ಕಮ್ಯುನಿಟಿ ಮೇಲೆ ಆ್ಯಕ್ಟಿವ್ ಇರುತ್ತೆ. ಸೊ ಗ್ರೂಪ್ ಕಾಲ್ಸ್ ಅಲ್ಲೇ ಕಾಲ್ ಮಾಡಿ, ಟೈಮ್ ಕೊಡ್ತೀನಿ, ಪರ್ಟಿಕ್ಯುಲರ್ ಟೈಮ್ ಕೊಡ್ತೀನಿ. ಸೊ ಪರ್ಟಿಕ್ಯುಲರ್ ಟೈಮ್ ಕೊಟ್ಟಾಗ ಟೈಮಲ್ಲಿ ಮಾತಾಡಿ. ಆಗೇನಾಗುತ್ತೆ ಅಂದರೆ ಡೈಲಿ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಸೆಕೆಂಡ್ ಬಂದು ಅಪಾಯಿಂಟ್ಮೆಂಟ್ಸ್ ಇದ್ದು ರಫ್ಲಿ ಒಂದು 20 ನಿಮಿಷ ಮಾತಾಡ್ತೀವಿ. 8ರಿಂದ 10 ಜನ ಅಂತಂದ್ರೂ ಕೂಡ 3-3.5 ಗಂಟೆ ಬೇಕು. ಮತ್ತು 2-2.5 ಗಂಟೆ ಕ್ಲಾಸಸ್ ಬೇಕು. ಇದ್ರ ಜೊತೆಲಿ ನೋಟ್ಸ್ಗಳು ಪ್ರಿಪೇರ್ ಮಾಡಬೇಕು. ಮತ್ತು ಫುಲ್ ಟೈಮ್ ಕೂಡ ನಂದಲ್ಲ ಇದು. ಫುಲ್ ಟೈಮ್ ಪ್ರೊಫೆಷನ್ ಅಲ್ಲ. ನೋಟ್ಸ್ ಏನಿದೆ ಕ್ಲಾಸಸ್ ಮಾಡ್ತೀನಿ ಅಂದರೆ ಒನ್ ಟೈಮ್ ನೋಟ್ಸ್ ಅಷ್ಟು. ಎಲ್ಲ ನೋಟ್ಸ್ ರೆಡಿ ಮಾಡಿದ್ರಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿ. ಬಟ್ ಇದೇನು ಮಾಡ್ತಾ ಇದ್ದೀನಿ, ಒಂದು ಪದೇ ನಾಲೆಡ್ಜ್ಗಳು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲವು ಸಲ ಟೈಮ್ ಜಾಸ್ತಿ ತೊಗೋತಾ ಇದೆ. ಸೊ ಹಾಗಾಗಿ ಡಿಸ್ಕನೆಕ್ಷನ್ಸ್ ವಗೇರಾ ನಡೀತಾ ಇದೆ, ಮುಗಿಯುತ್ತೆ, ಸಮಸ್ಯೆ ಇಲ್ಲ. ಬಟ್ ಏನಂದರೆ ಒಂದು 6 ಡೇಸಿಂದ ತುಂಬ ಅತಿಯಾದ ಸ್ವಲ್ಪ ಫೀವರ್ ಇತ್ತು. ಆಲ್ಮೋಸ್ಟ್ ಒಂದು 8 ಡೇಸಿಂದ ಯಾರಿಗೂ ಮಾತಾಡಿಸಿಲ್ಲ. ಅದೊಂದು. ಮತ್ತು ರಿಲೇಷನ್ಶಿಪ್ಗಳು ಅಷ್ಟೇ, ಕೆಲವು ತುಂಬ ಮಿಸ್ಕಮ್ಯುನಿಕೇಷನ್ ಆಗ್ತಾಯಿದೆ. ಟೈಮಿಗೆ ಸಿಗ್ತಿಲ್ಲ ಅಂತಂದರೆ ಒಂದು ಮೆಥಡ್ ಇರುತ್ತೆ, ಒಂದು ಸಿಸ್ಟಮ್ ಇರುತ್ತೆ, ಅದ್ರ ಪ್ರಕಾರ ಮಾತಾಡಿದ್ರೆ ಒಳ್ಳೆಯದು. ಎಲ್ಲರಿಗೂ ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಿ ಅಂತ ಹೇಳ್ತಿಲ್ಲ, ಎಲ್ರಿಗೂ ಇದು ಮಾಡಿ ಅಂತ ಹೇಳ್ತಿಲ್ಲ. ಇಲ್ಲ ನನ್ನ ಟೈಮ್, ನಾನು ಫ್ರೀ ಇರಬೇಕು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದೆ, ಅದು ಮಿಸ್ಟೇಕ್ ಆಗುತ್ತೆ. ಬಟ್ ನಾನು ನನ್ನ ಟೈಮ್ ಹೇಳಿದಾಗ ಆ ಟೈಮಲ್ಲಿ ನೀವು ಕನೆಕ್ಟ್ ಆದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತಂದರೆ ಬೇರೆಯವ್ರಿಗೆ ಮಾತು ಕೊಟ್ಟಿರ್ತೀವಿ, 10 ಜನ 20 ಜನ ಇದ್ದಾಗ ತುಂಬ ಹಿಂಸೆ ಆಗುತ್ತೆ. ಎಲ್ಲರೂ ಒಂದೇ ಫೇವರಿಸಮಲ್ಲಿ ಮಾಡಬಾರ್ದು ಯಾವತ್ತೂ. ಯಾರು ಕೂಡ ಬಂದು ಯಾರಿಗೂ ಗೊತ್ತಿಲ್ಲದ ಗುರುತು ಪರಿಚಯದವ್ರಿಗೆಲ್ಲ ಹೆಲ್ಪ್ ಆಗಲಿ ಅಥವಾ ಸಜೆಷನ್ಸ್ ಆಗಲಿ ಕೇಳಲ್ಲ. ಸೊ ನಮ್ಮದೇ ಆದಂಥ ಜವಾಬ್ದಾರಿ ಇರುತ್ತೆ. ಎಲ್ಲರನ್ನ ಈಕ್ವಲಾಗಿ ಟ್ರೀಟ್ ಮಾಡಬೇಕಾದ್ರೆ ಕೆಲವು ಸಲ ಮಿಸ್ಟೇಕ್ ಆಗಿರುತ್ತೆ. ಸೊ 4 ಜನ ಇದ್ದಾಗ 4 ಜನ ಮಾತಾಡೋಕ್ಕೆ 1/4 ಗಂಟೆ 20 ನಿಮಿಷ ಸಾಕು. ಬಟ್ 10 ಜನ ಆದಾಗ ಎಸ್ಪೆಷಲಿ ಎಜುಕೇಷನ್ ವಿಷಯದಲ್ಲಿ ಯಾರು ಕಲಿತಾ ಇದ್ದಾರೆ, ಅವ್ರಿಗೆ ಏನು ಡೌಟ್ಸ್ಗಳಿತ್ತು ಅವ್ರಿಗೆ, ಮತ್ತು ಏನು ಸ್ಟ್ರೀಮಿಂಗ್ ಇರುತ್ತೆ, ಸೊ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನಿದೆ ಅದೇ ರೀತಿ ಇನ್ಮೇಲೆ ಇರುತ್ತೆ. ಆಯಿತಾ. ಏನಿದೆ ಡಿಸ್ಕಷನ್ಸ್ ಮಾಡಿದಾಗ ನಿಮ್ಮೇಲೆ ಲೈವಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಹಿಂಸೆ ಆಗಲ್ಲ, ಆಗ ತುಂಬ ಡಿಸ್ಕನೆಕ್ಟ್ ಆಗಲ್ಲ. ಲೈವ್ ಕ್ಲಾಸಸ್ ತುಂಬ ಈಸಿ, ನನಗೆ ಅಷ್ಟೊಂದು ತಲೆ ಬಿಸಿಲ್ಲ. ಪ್ರಿಪೇರಾಗಿ ನಾನು ಏನೂ ಮಾತಾಡಲ್ಲ. ಯಾವತ್ತೂ ಬರೆಯೋದಾಗಲಿ ಪ್ರಿಪೇರ್ ಆಗೋದಾಗಲಿ ಇವೇನು ಮಾತಾಡಲ್ಲ. ಕೆಲವು ಅವಶ್ಯಕತೆ ಇರುತ್ತೆ, ಆಯಿತಾ, ಅದನ್ನು ನೋಡ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇದನ್ನು ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂತಂದರೆ ಯಾರು ಯೂಸ್ ಮಾಡ್ತಿದ್ದೀರಾ ಈ ಟೈಮಲ್ಲಿ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ಬೇಕು. ಯಾರು ಕಳಿಸಿದ್ದೀರ ಅವರು, ನಿಮಗೆ ಸ್ವಲ್ಪ ಟೈಮ್ ಬೇಕು. ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಬಟ್ ಇನ್ವೆಸ್ಟ್ ಮಾಡಿರ್ತೀರ, ಎಲ್ಲ ಇಷ್ಟ ಆಗಿರುತ್ತೆ. ಯಾವ ಸೋರ್ಸಿಂದ ಬಂತು, ಯಾವ ರೀತಿ ಎನರ್ಜೈಸ್ ಆಗಿತ್ತು ಎಲ್ಲ ತಿಳ್ಕೊಳ್ಳಿ. ಎನರ್ಜೈಸ್ ಆಗಿಲ್ಲ ಅಂದರೆ ಕ್ಲೆನ್ಸಿಂಗ್ ಮೆಥಡ್ಸ್ ಎಲ್ಲ ಅಲ್ಲೇ ಹೇಳಿದ್ದೀನಿ, ಫ್ರೀ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾವ ರೀತಿ ಕ್ಲೆನ್ಸಿಂಗ್ ಎಲ್ಲರೂ ಮಾಡ್ಕೋತಾ ಇದ್ದೀರಾ, ಎಲ್ರಿಗೂ ಒಂದು ಐಡಿಯಾ ಬಂದಿದೆ. ಸೊ ಪ್ರೋಗ್ರಾಮಿಂಗ್ ಏನು ಮಾಡ್ತೀವಿ ಇದೊಂದನ್ನು ಇದು ಮಾಡ್ಕೊಳ್ಳಿ. ಸೊ 7 ಚಕ್ರ ಬಂದದ್ದು ಅದರದ್ದೇ ಕೆಲಸ ಅಷ್ಟೇ. ಬಟ್ ಅದು ಯಾವಾಗಲೂ ಅದನ್ನು ಎನರ್ಜೈಸ್ ಮಾಡಿಡ್ಬೇಕಾಯ್ತಾ. ಇಲ್ಲಾಂದರೆ
ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ. ನೆಗೆಟಿವಿಟಿನ ಸಕ್ ಮಾಡುತ್ತದು. ಸೊ, ಹಾಗಾಗಿ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ. ಸಡನ್ ಕಾಮ್ ಆಗೋದು, ತುಂಬ ಅಗ್ರೆಷನ್ ಇರೋಂಥವ್ರು. ಇದ್ರ ಜೊತೆಲಿ ನಾವು ನ್ಯೂಮರಾಲಜಿ ಮಿಕ್ಸ್ ಮಾಡಿದಾಗ ಒಂದಷ್ಟು ಡೀಟೇಲ್ಸ್ ಬರುತ್ತೆ. ಆಸ್ಟ್ರಾಲಜಿ ಮಿಕ್ಸ್ ಮಾಡಿದಾಗ ಇನ್ನೂ ಜಾಸ್ತಿ ಬರುತ್ತೆ. ಸೊ, ತುಂಬ ಅಗ್ರೆಸಿವ್ ಇರೋಂಥವ್ರು, ತುಂಬ ಸಾಫ್ಟ್ ಆಗೋದು ನಿಮ್ಮ ಒಂದು ಗುಣ ಅಲ್ಲ. ಸೊ, ಸಡನ್ನಾಗಿ ಏನೋ ಒಂದು ಯೂಸ್ ಮಾಡೋದ್ರಿಂದ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿ ಪ್ರಾಬ್ಲಮ್ ಆಗೋದು ಬೇಡ. ಆಯಿತಾ? ಇಷ್ಟು ಹೇಳ್ತಾ ಈಗಿನ ಒಂದು ಇವತ್ತಿನ ಕ್ಲಾಸ್‌ನ ಎಂಡ್ ಮಾಡ್ತೀನಿ. ಕ್ಲಾಸ್ ಅನ್ನೋಕ್ಕಿಂತ ಜಾಸ್ತಿ ಒಂದು ಇನ್ಫಾರ್ಮೇಷನ್ನು. ಮತ್ತು ಯಾರಿಗೆಲ್ಲ ಇದಾಗಿಲ್ಲ ಅವ್ರಿಗೆಲ್ಲರಿಗೂ ಇದು ಮಾಡ್ತೀನಿ ಆಯಿತಾ. ಸೊ, ವಾಟ್ಸಪ್‌ನ ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಮೆಸೇಜ್ ಇದೆ. ಸೊ, ತುಂಬ ಎನ್ಕ್ವೈರಿ ಮಾಡಿರಿ, ತುಂಬ ಕೇಳಿದ್ರಿ, ಒಂದು 5-6 ದಿನ ಇದು ಮಾಡಿದ್ರಿ. ಥ್ಯಾಂಕ್ಸ್. ಏನಂದರೆ ಉಳಿಸ್ಕೊಳ್ಳೋದು ಬಿಡಿಸ್ಕೊಳ್ಳೋದು ಅಂತ ಜಾಸ್ತಿ ನಂಗೊಂದು ಟೈಮಿಂಗ್ಸ್ ಇಟ್ಕೊಳ್ಳಿ. ವಿತೌಟ್ ಟೈಮ್ ನಿಮ್ಮ ಕೆಲಸನೂ ಆಗಲ್ಲ, ನಮ್ಮ ಕೆಲಸನೂ ಆಗಲ್ಲ. ನಿಮ್ಮ ಟೈಮ್ ಏನು ಕೊಡ್ತೀನಿ ಆ ಟೈಮಲ್ಲಿ ಮಾತಾಡಿ. ಮೊಬೈಲ್ ನಂಬರ್, ನೇಮ್ಸ್ ಅಷ್ಟೇ ಮಾತಾಡಿದ್ದೀವಿ. ರೆಮಿಡೀಸ್ ಮಾತಾಡೋಕ್ಕೆ ಆಗಿಲ್ಲ. ರೆಮಿಡೀಸ್ ಎಲ್ಲ ಅಂದಮೇಲೆ ಫ್ರೀ ಕ್ಲಾಸಲ್ಲಿ ಡಂಪ್ ಮಾಡ್ತೀನಿ. ನಿಮ್ಗೆ ಯಾರಿಗೂ ಅವಶ್ಯಕತೆ ಇದೆ ಜಾಯ್ನ್ ಆಗಿ ಚೆಕ್ ಮಾಡಿ. ಕೆಲವು ಪರಿಹಾರಗಳು ಕೇಳಿದಿರಿ, ಕೆಲವು ವರ್ಕ್ಗಳು ಕೇಳಿದಿರಿ, ಕೆಲವು ಡೀಟೇಲ್ಸ್ ಎಲ್ಲ ಕೇಳಿದಿರಿ. ಅದೆಲ್ಲನೂ ಕೂಡ ಅಂದಮೇಲೆ ಫ್ರೀ ಕ್ಲಾಸಸ್ ಏನಿರೋದು ಅಲ್ಲೇ ಡಂಪ್ ಮಾಡ್ತೀನಿ. ನೀವು ಯಾವಾಗ ಫ್ರೀ ಇರುತ್ತೆ ಫ್ರೀ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಕ್ಲಾಸ್ ಇನ್ಫಾರ್ಮೇಷನ್ ಎಲ್ಲ ಏನು ಕೇಳಿದ್ದೀರ ಅದು ಬೇಸಿಕಲಿ ಒಂದು 2-3 ಇದರಲ್ಲಿ ಇದು ಮಾಡಿದ್ದೀನಿ. ಕೆಲವೊಬ್ಬರು ರೆಕಾರ್ಡಿಂಗ್ ಕೇಳ್ತೀರಾ, ಒಂದು 5 ದಿನದಲ್ಲೇ ಸಾಕು ಅಂತ ರೆಕಾರ್ಡಿಂಗ್ ಮಾತ್ರ ತೊಗೊಳ್ಳಿ. ಅದೇ ನಿಮ್ಮ ಚಾಯ್ಸ್ ಅದು. ಕೆಲವರೆಲ್ಲ ನಾನು ಇದು ರೆಕಾರ್ಡಿಂಗು ಬೇಕು ಡೌಟ್ ಎಲ್ಲರಿಗೂ ಲೈವ್ ಇರುತ್ತೆ. ಲೈವ್ ಕ್ಲಾಸ್ ಪುನಃ ಮಾಡ್ತೀನಿ. ಯಾವುದೇ ಪ್ಯಾಕೇಜ್ ತೊಗೊಂಡ್ರು ನೀವು ಯಾವುದೇ ಇದು ಮಾಡಿದ್ರು ಕೂಡ ಲೈವ್ ಕ್ಲಾಸಲ್ಲಿ ಜಾಯಿನ್ ಮಾಡ್ತೀನಿ. ನಿಮ್ಮ ಗ್ರೂಪಲ್ಲಿ ಇರ್ತೀರ. ಬಟ್ ಏನಂತಂದರೆ ಕೆಲವರು ಬರೀ ರೆಕಾರ್ಡಿಂಗ್ ಮಾತ್ರ ಸಾಕು ಅಂತ ಕೂಡ ಕೆಲವರು ಸೆಲೆಕ್ಟ್ ಕೇಳ್ತಾ ಇದ್ರಿ. ಚೆಕ್ ಮಾಡಬೇಕು ಅಂತಂದ್ಬಿಟ್ಟು. ರೆಕಾರ್ಡಿಂಗ್ ಪರ್ಚೇಸ್ ಮಾಡಿ ಚೆಕ್ ಮಾಡಿ. ಎಷ್ಟಿದೆ ಅಲ್ಲಿ ಕಾಂಟೆಂಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇದಾಗಿ. ತುಂಬ ಎನ್ಕ್ವೈರಿ ಮಾಡಿದ್ದೀರಾ. ಮೊಬೈಲ್ ನಂಬರ್ ಡಿಸೈನ್ ಇದೆ. ಮೊಬೈಲ್ ನಂಬರ್ ಡಿಸೈನಿಗೆ ಟೈಮ್ ಬೇಕು. ಸುಮ್ಮನೆ ಮಾಡಲ್ಲ ನಾನು. ಏನು ಸ್ಟೆಪ್ಸ್ಗಳು ಹೇಳ್ತಾ ಇದ್ದೀನಿ, ಎಂಡಿಂಗ್ ನಂಬರ್ಸ್ ಮಾತ್ರ ಅಲ್ಲ, 5th 6th ನಂಬರ್ಗಳು ಕೂಡ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ, ಹಾಗಾಗಿ ಸ್ವಲ್ಪ ನಾನೇನು ಯೂಸ್ ಮಾಡ್ತೀನಿ ಕಾಂಪ್ಲೆಕ್ಸ್ ಇದೆ. ನಂಬರ್ ರಿಸಲ್ಟ್ ಕೊಡಲ್ಲ ಅಂತ ತುಂಬ ನೆಗೆಟಿವ್ ಆಗಿ ಬಂತು. ಸೊ, ಒಂದು ಆಸ್ಟ್ರಾಲಜರ್ ಅಥವಾ ನ್ಯೂಮರಾಲಜಿಸ್ಟ್ ಕಡೆಯಿಂದ ನಿಂತು ನಾನು ರಿಸಲ್ಟ್ ಕೊಡುತ್ತೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಡೆಪ್ತಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ, ಏನೊಂದೊಂದು ಕಮ್ಯುನಿಟಿ ರೀತಿ ಬಿಲ್ಡ್ ಆಗಿದ್ದೀರ, ಒಂದು 10-20 ಜನ ಹೆಲ್ಪ್ ಮಾಡ್ತಾ ಇದ್ದೀರ. ಸೊ, ತುಂಬ ಮಿಸ್ಟೇಕ್ಸ್ ಇತ್ತು. ನಂಬರ್ ಸಿಗಲ್ಲ, ನಂಬರ್ ವರ್ಕ್ ಆಗಲ್ಲ, ಸುಳ್ಳು, ಮೋಸ, ನಂಬರ್ ಚೇಂಜ್ ಮಾಡಿದ್ರಿಂದ ರಿಸಲ್ಟ್ ಸಿಗ್ತಿಲ್ಲ. ಸುಮಾರು ಜನ ಕೇಳಿದ್ದೀರ ಆ ಥರ. ಎಲ್ಲರಿಗೂ ಎಲ್ಲ ಕಡೆ ಚೆಕ್ ಮಾಡೋದು, ಇವ್ರಿಗೊಂದು ಕಡೆ ಚೆಕ್ ಮಾಡೋಣ ಆ ಥರ ಎಲ್ಲ. ನಾನು ಅಂದರೆ ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ ಅಂತಲ್ಲ. ಸೊ, ಸತ್ಯ ಸುಳ್ಳು ಎರಡೂ ಕೂಡ ಇದ್ದೇ ಇರುತ್ತೆ. ನಿಮಗೆ ರಿಸಲ್ಟ್ ಬರಲ್ಲ, ನಿಮ್ಮ ಟೈಮ್ ಸರಿ ಇರಲ್ಲ, ಕೆಲವು ಸಲ ಆಗುತ್ತವೆಲ್ಲ. ಬಟ್ ರಿಸಲ್ಟ್ ಕೊಟ್ಟು ಸುಮಾರು ಜನನ ರೆಡಿ ಮಾಡಿ ಅದಾದಮೇಲೆ ಅವರು ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ, ಆ ಥರ ಒಂದು ಏನು ಕಮ್ಯುನಿಟಿ ಬಿಲ್ಡ್ ಆಗಿತ್ತು, ಆ ಒಂದು ಗೋಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ, ಬರೀ ಹೆಸರು, ಮೊಬೈಲ್ ನಂಬರ್ ಇಷ್ಟೇ ಮಾತಾಡಿ ತುಂಬ ಚಿಕ್ಕದು, ತುಂಬ ದೊಡ್ಡದು ಪ್ರಪಂಚದ ಮಾತಾಡಬೇಕು, ತುಂಬ ಚಿಕ್ಕದ್ರಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಪರ್ಸ್ನಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಗೋಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡಬೇಕು, ವಿಜುವಲೈಸೇಷನ್ ಬಗ್ಗೆ ಮಾತಾಡಬೇಕು. ಪ್ರತಿದಿನ ನೀವು ದೇವ್ರು ಮಾಡಲ್ಲ, ಪ್ರತಿದಿನ ಮನಸ್ಸು ಒಂದೇ ಥರ ಇರಲ್ಲ, ಪ್ರತಿದಿನ ನಿಮ್ಮ ಆರೋಗ್ಯ ಒಂದೇ ಥರ ಇರಲ್ಲ. ಪರಿಸ್ಥಿತಿ ಚೇಂಜ್ ಆಗುತ್ತೆ, ನಿಮ್ಮ ಕಮಿಟ್ಮೆಂಟ್ ಚೇಂಜ್ ಆಗುತ್ತೆ. ಸೊ, ನಿಮ್ಮನ್ನು ನೀವು ಯಾವ ರೀತಿ ಇದರ ಮಧ್ಯದಲ್ಲಿ ಕಳ್ಕೋಬಾರ್ದು. ಆಯಿತಾ? ತುಂಬ ವರ್ಕ್ಗಳು ತೊಗೊಂಡು ತುಂಬ ಒಂದು ಕೆಲಸಗಳು ತೊಗೋತೀರಾ, ಕೆಲಸ ಅರ್ಧಂಬರ್ಧ ಆಗ್ತದೆ. ತುಂಬ ವರ್ಕ್ಗಳು ಮಾಡ್ತಾ ಇರ್ತೀರಾ, ಪ್ರೆಷರ್ ಬರುತ್ತೆ. ಎಷ್ಟೊಂದು ಇದು ಮಾಡ್ತೀರಾ, ಅದಕ್ಕೆ ರಿಸಲ್ಟ್ ಸಿಗೋಲ್ಲ. ಸೊ, ಟೈಮ್ ಅಂದರೆ ಏನು, ಇದ್ರ ಇಂಪಾರ್ಟೆನ್ಸ್ ಏನು, ಯಾವ ರೀತಿ ಇರಬೇಕು, ಏನು ಎತ್ತಾ, ಜನ ನಂಬೇಕಾ ನಂಬಾರ್ದಾ, ದೇವ್ರನ್ನ ನಂಬೇಕಾ ನಂಬಾರ್ದಾ, ದೇವ್ರಿಗೆ ಪೂಜೆ ಪುರಸ್ಕಾರ, ಸುಮಾರು ಟಾಪಿಕ್ ಇತ್ತು. ಸುಮಾರು ಸಲ ಮಾತಾಡಿದ್ದೀನಿ. ಆಲ್ಮೋಸ್ಟ್ 1.25 ವರ್ಷ ಆಯ್ತು ಬಂತು ಅನ್ಸುತ್ತೆ ಈಗ ಚಾನಲಲ್ಲಿ. ಬರೀ ಇಷ್ಟರಲ್ಲೇ ಬರೀ ಮೊಬೈಲ್ ನಂಬರ್, ನೇಮ್ ಇಷ್ಟರಲ್ಲೇ ಮುಗ್ದೋಗ್ಬಿಡ್ತಿದ್ದು ಚಾನಲ್. ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ. ಪ್ರಾಮಿಸ್ ಕೂಡ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಒಂದು ಅರ್ಧಂಬರ್ಧ ಟಾಪಿಕ್ ಮಾಡಿ ಡಿಸ್ಕನೆಕ್ಟ್ ಆಗ್ತಾ ಇತ್ತು. ಒಂದು ಮೆಥಡಲ್ಲಿ ವರ್ಕ್ ಆಗ್ತಾ ಇದೆ ಅಂದಮೇಲೆ ನೋಡ್ತೀನಿ. ಬಟ್ ಏನು ಇಷ್ಟು ದಿನ ಕಾದಿರೋರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ನಾರ್ಮಲಾಗಿ ರಿಕವರ್ ಆಗಿದ್ದೀನಿ. ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ. ಒಂದು ನಂಬರ್ ಕೊಡ್ತೀನಿ ಅಂದಮೇಲೆ ಆ ನಂಬರಿಗೆ ಕಾಲ್ ಮಾಡಿಕೊಂಡು ಟೈಮಿಂಗ್ಸ್ ಒಂದು ತೊಗೊಳ್ಳಿ. ಟೈಮಿಂಗ್ಸ್ ತೊಗೊಂಡು ಟೈಮಲ್ಲಿ ಕಾಲ್ ಮಾಡಿ, ಆಯಿತಾ? ಅದೇ ಯಾರಿಗಾದರೂ ಕಾಲ್ ಮಾಡೋರು ತೀರಾ ಪರ್ಸ್ನಲ್ ಕೇಳೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಅದು. ಅದು ಜಸ್ಟ್ ಅವರು ನಾ ಅವೈಲೇಬಲ್ ಇದೀವೋ ಇಲ್ವೋ ಅಷ್ಟನ್ನು ಹೇಳೋಕ್ಕೋಸ್ಕರ ಅವ್ರು ರಿಸೀವ್ ಮಾಡ್ತಾ ಇರ್ತಾರೆ. ಅದು ಬಿಟ್ಟು ಅವ್ರಿಗೂ ಏನೂ ಗೊತ್ತಿರಲ್ಲ. ತುಂಬ ಕಷ್ಟದಲ್ಲಿರ್ತಾರೆ, ತುಂಬ ಪ್ರಾಬ್ಲಮ್ಸಲ್ಲಿರುತ್ತೆ, ಅಥವಾ ಒಂದು ಏನೋ ಇದರಲ್ಲೇ ಬೆಳೀಬೇಕು, ಅಥವಾ ಸಬ್ಜೆಕ್ಟ್ ತುಂಬ ಇರುತ್ತೆ. ಕೆಲವರು ತುಂಬ ಸೆಂಟಿಮೆಂಟ್ ಇರುತ್ತೆ ಜೊತೆಲಿ ಏನಾದ್ರು ಮಾಡಬೇಕು ಅಂತ. ಆ ಥರ ಕೆಲವರು ಅವರಾಗಿದ್ದವ್ರು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರ್ತಾರೆ. ದಯವಿಟ್ಟು ಅವ್ರಿಗೆ ಏನಂದರೆ ನಿಮ್ಮ ಅವಶ್ಯಕತೆ ಏನಿದೆ ಅಷ್ಟು ಕೇಳ್ಕೊಂಡು ಫೋನ್ ಕಟ್ ಮಾಡಿರಿ. ಮಿಕ್ಕಿದ್ದೇನಿರುತ್ತೆ ಮಿಕ್ಕಿಂದ ನಮ್ಮ ಜೊತೆ ಮಾತಾಡಿ, ಆಯಿತಾ? ಇಷ್ಟು ಹೇಳಿ ಈ ಒಂದು ಇದನ್ನು ಎಂಡ್ ಮಾಡ್ತೀನಿ. ಇನ್ಮೇಲಿಂದ ರೆಗ್ಯುಲರಾಗಿ ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ, ಅಥವಾ ಇದೇನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.